ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅನುಭವ ಮಂಟಪದ ನಿರ್ಮಾಣ ಕಾರ್ಯವನ್ನು ಪರಿಶೀಲಿಸಿದ ಈಶ್ವರ್ ಖಂಡ್ರೆ. ಮಳೆಯಿಂದಾಗಿ ಮನೆಗೆ ನುಗ್ಗಿದ ನೀರು, ಅಜ್ಜಿ ಮತ್ತು ಮಗುವಿನ ರಕ್ಷಣೆ. ಅಕ್ರಮವಾಗಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನಕ್ಕೆ ಬೆಂಕಿ ಹಚ್ಚಿದ ಸ್ಥಳೀಯರು, 3 ಬಂಧನ. ಕೋಲ್ಕತ್ತಾದಲ್ಲಿ ಭಾರೀ ಮಳೆ, ಪ್ರವಾಹ, ಜನಜೀವನ ಅಸ್ತವ್ಯಸ್ತ, ವಿದ್ಯುತ್ ಆಘಾತದಿಂದ 7 ಸಾವು. ಸುದ್ದಿಯ ವಿವರಗಳು. ಜಗತ್ತಿಗೆ ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ದಾರಿ ತೋರಿದ ಪುಣ್ಯಭೂಮಿ ಬಸವಕಲ್ಯಾಣದಲ್ಲಿ ಸುಮಾರು 742 ಕೋಟಿ ರೂಪಾಯಿ ಪರಿಷ್ಕೃತ ಅನುದಾನದೊಂದಿಗೆ ನಿರ್ಮಾಣವಾಗುತ್ತಿರುವ ನಮ್ಮೆಲ್ಲರ ಕನಸಿನ ಯೋಜನೆಯಾದ ನೂತನ ಅನುಭವ ಮಂಟಪ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿರುವ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅನುಭವ ಮಂಟಪ ನಿರ್ಮಾಣ ಕಾರ್ಯ 70% ಮುಗಿದಿದ್ದು 2026ರೊಳಗೆ ಭವ್ಯ ಲೋಕಾರ್ಪಣೆಗೆ ಸಿದ್ಧವಾಗಲಿದೆ. ಈ ಮಂಟಪದಲ್ಲಿ ಐಐಟಿ ವಿಜ್ಞಾನಿಗಳ ಸಹಯೋಗದೊಂದಿಗೆ ವಚನ, ಪಠಣ, ಇಷ್ಟಲಿಂಗ ಪೂಜೆ, ಧ್ಯಾನ ಇತ್ಯಾದಿಗಳಿಂದ ಮೆದುಳಿನಲ್ಲಿ ಉಂಟಾಗುವ ಬದಲಾವಣೆಗಳ ಅಧ್ಯಯನ ನಡೆಯಲಿದೆ. ತಂತ್ರಜ್ಞಾನ ಮತ್ತು ಆಧ್ಯಾತ್ಮ ಸಂಯೋಜನೆಯ ಜಾಗತಿಕ ಮಾದರಿಯಾಗಿ ಇದು ರೂಪುಗೊಳ್ಳಲಿದೆ. ಬಸವಣ್ಣನವರ ದರ್ಶನ, ವಚನ ಹಾಗೂ ಶರಣ ಸಂಸ್ಕೃತಿಯ ಘನತೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಜವಾದ ಜ್ಞಾನ ಮಂದಿರವೆಂದೇ ನೂತನ ಅನುಭವ ಮಂಟಪ ಪರಿಣಮಿಸಲಿದೆ ಎಂದು ಹೇಳಿದರು. ಶರಣ ಕಸ್ತೂರಿಯ ಸಾರಣ್ಯ ಸ್ವಲ್ಪ ಇದಾಗಿದೆಲ್ಲ ಡಿಸ್ಟರ್ಬ್ ಆಗಿದೆ. ಅಲ್ಲಿ ಮುದ್ದಟಯ್ಯನ ಏನಿದೆ ಅದು ಉದ್ಭಟಯ್ಯ ಕಾಯಕ ಕಸ್ತೂರಿ ಸಾರಣಿ ಮಾಡುವವ, ಅರಸನಿಗೆ ರಾಜಗುರುವಾಗಿ ಕಾರ್ಯನಿರ್ವಹಿಸಿದವ, ಅನುಭವ ಮಂಟಪದ 770 ಅಮರಗಣಗಳಲ್ಲಿ ಒಬ್ಬರು. ಯಾರ್ದಿದೆ ಇದು? ಸಾರಣಿಯ ಉದ್ಭಟಯ್ಯ. ಈ ಎಂಟ್ರಿದಲ್ಲಿ ಕಳಬೇಡ ಹಾಕ್ಬೇಡಿ. ಸಿಂಪಲ್ ಇಲ್ಲೇ ಇದೆಯಾ? ಬೇಕು ಕಾರ್ ಬಸವಣ್ಣವರು ಅದೇ ಮಾಡಂತಪ್ಪ. ಫಸ್ಟ್ ಸ್ವಲ್ಪ ಡೆಲಿಕೇಟ್ ಆಗಿ ಮಾಡೋಣ. ಈ ಕಾಲಮ್ಸ್ ಇಂಪಾರ್ಟೆಂಟ್. ನೀವೊಂದು ಕೊಟ್ಟಿದ್ದು ನಾನು ಹೇಳ್ತೀನಿ. ಇಂಪಾರ್ಟೆಂಟ್ ನೋಡಿ 20 ವರ್ಷನ. ಸರಿ ಸರ್, ನಾನೇ ಸೆಲೆಕ್ಟ್ ಮಾಡ್ತೀನಿ ಎಲ್ಲ. ಫಸ್ಟ್ ಬಂದ ತಕ್ಷಣ ಬರ್ತಾರಲ್ಲ, ನಿಯರ್ ಒಂದು ಎಕ್ಸಿಟ್ ಸೈಡ್ ಸರ್. ನಾವು ಮೇನ್ ಎಂಟ್ರಿ ಪೂರ್ವಕ್ಕಿದೆ ಸರ್. ಉತ್ತರದಿಂದ ಒಳಗೆ ಬಂದು ಪೂರ್ವ ಜನ ಈ ಕಡೆಯಿಂದ ಹೋಗ್ತಾರೆ. ಎಕ್ಸಿಟ್ ಎಕ್ಸಿಟ್ ಸರ್. ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಸರ್, ಇಲ್ಲಿ ಕೆಳಗಡೆ ವಿ ವಿಲ್ ಹ್ಯಾವ್ ಸಮ್ ಕ್ಯಾಮ್ರಾಸ್ ಪ್ಲೇಸ್ ಸರ್. ಆ್ಯಂಡ್ ಈ ಪೇಂಟಿಂಗ್ ಒಳಗಡೆ ವಚನಗಳನ್ನು ನಾವು ಚಿತ್ರ ರೂಪದಲ್ಲಿ ಡಿಪಿಕ್ಟ್ ಮಾಡ್ತಾ ಇದ್ದೇವೆ ಸರ್. ಅಂದರೆ ಇದು ಇನ್ ದ ಫಾರ್ಮ್ ಆಫ್ ಪೇಂಟಿಂಗ್ ಸರ್. 26 ಸರ್. ಔರ ತಾಲೂಕಿನ ಮಮದಾಪುರ ಗ್ರಾಮದ ಕೆಲವು ಮನೆಗಳಿಗೆ ಭಾರಿ ಮಳೆಯಲ್ಲಿ ಸಿಲುಕಿರುವ ಸುದ್ದಿ ತಿಳಿದ ಮಾನ್ಯ ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಗ್ನಿಶಾಮಕ ದಳದ ತಂಡದವರೊಂದಿಗೆ ಮನೆಯಲ್ಲಿ ಸಿಲುಕಿರುವ ಅಜ್ಜಿ ಹಾಗೂ ಒಂದು ಮಗುವಿನ ರಕ್ಷಣೆ ಮಾಡಿದರು. ಇವತ್ತು ರಾತ್ರಿ ಜೀವ ಉಳಿಸ್ಕೊಂಬರೋದು. ನಾಳೆಗೆ ರಾಶಿ ಹೋಗಿದ್ದು, ಬಟ್ಟೆ ಹೋಗಿದ್ದು, ಇಂಟರ್ ಲಾಕ್ ಮಾತಾಡೋದು. ಜೀವ ಇದ್ರೆ ಇಲ್ಲ, ಅದಕ್ಕೆ ರಾತ್ರಿ ಈಗ ಸಾಳೆಗೆ ಹೋಗ್ಬಿಟ್ಟ. ಸಾಳೆಗೆ ಹೋಗಿ ನೀವು ಬರ್ರಿ, ನಿಮ್ಗೆ ಹಾಸಿಗೆ ಚಲೋ ಇತ್ತು ಅಂತ ತೊಗೊಂಡು ಬರ್ರಿ. ಏನಾರ ಬಂಗಾರದ ಇದ್ರು ತಗೋರಿ. ಬಂಗಾರ ಬಿಟ್ಟು ಏನು ತೊಗೊಂಡ್ರೆ ಯಾರೇನು ತೊಗೊಂಡು ಹೋಗೋದು. ಯಾರೇನು ಸ್ವಲ್ಪ ಬಂಗಾರ ಇದ್ರೆ ಅಷ್ಟೇ ತೊಗೊಂಡು. ಅಲ್ಲಿ ರಾತ್ರಿ ಊಟ, ಮುಂಜಾನೆ ನಾಷ್ಟ ಎಲ್ಲ ವ್ಯವಸ್ಥೆ ಮಾಡಿ
ಎಲ್ಲರೂ ಬೇರೆ ಕಡೆ ಹೋಗ್ಬಿಡಿ ಆ ಮನೆಗೂ ತೊಂದರೆ ನಿಮ್ದು ಮನೆಗೆ ಲಾಕ್ ಅದ್ರಿ ಕೊಂಡಿ ಹಾಕ್ಲಾಕ ಯಾರಾದ್ರೂ ಒಬ್ರು ಸುಮ್ಮನೆ ಬರ್ತಾರೆ ಬೇರೆ ಅದ ಸರ್ ಈಗ ಸಂಜೆ ಇದಕ್ಕೆ ಬಿಟ್ಟು ಮತ್ತೆ ನೆರೆಯ ತೆಲಂಗಾಣಕ್ಕೆ ಅಕ್ರಮವಾಗಿ ಗೋಮಾಂಸ ಸಾಗಿಸುತ್ತಿದ್ದ ಟ್ರಕ್ಗೆ ಐನಪುರ್ ಪಟ್ಟಣದಲ್ಲಿ ರಾತ್ರಿ ಸ್ಥಳೀಯರು ಬೆಂಕಿ ಹಚ್ಚಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ಟ್ರಕ್ ಅನ್ನು ಕಾಗವಾಡ ತಾಲೂಕಿನ ಸಿದ್ದೇಶ್ವರ ದೇವಸ್ಥಾನದ ಬಳಿ ತಡೆದು ನಿಲ್ಲಿಸಲಾಗಿದೆ. ಸ್ಥಳೀಯರು ಪರಿಶೀಲನೆ ನಡೆಸಿದಾಗ ವಾಹನದೊಳಗೆ ಗೋಮಾಂಸ ಇರುವುದು ಪತ್ತೆಯಾಗಿದೆ. ಇದರಿಂದ ಕೋಪಗೊಂಡ ಅವರು ಟ್ರಕ್ಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಳಗಾವಿ ಅಗ್ನಿಶಾಮಕ ಇಲಾಖೆ ಮತ್ತು ಉಗರ್ ಸಕ್ಕರೆ ಕಾರ್ಖಾನೆಯ ಅಗ್ನಿಶಾಮಕ ದಳದವರು ಬರುವ ಹೊತ್ತಿಗೆ ವಾಹನವು ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಗೋಹತ್ಯೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಮತ್ತು ದರೋಡೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇದಲ್ಲದೆ ಮಾಂಸವನ್ನು ಅಕ್ರಮವಾಗಿ ಸಾಗಿಸಿದ ಆರೋಪದ ಮೇಲೆ 3 ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಂಗಳವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಕೋಲ್ಕತ್ತಾ ನಗರದಾದ್ಯಂತ ವ್ಯಾಪಕ ನೀರು ನಿಂತು ಸಂಚಾರ, ಸಾರ್ವಜನಿಕ ಸಾರಿಗೆ ಮತ್ತು ದೈನಂದಿನ ಜೀವನ ಸ್ಥಗಿತಗೊಂಡಿದೆ. ಕನಿಷ್ಠ 7 ಮಂದಿ ವಿದ್ಯುತ್ ಆಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ಮಧ್ಯರಾತ್ರಿಯಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ನಗರದಾದ್ಯಂತ ರಸ್ತೆಗಳು ಮತ್ತು ವಸತಿ ಸಂಕೀರ್ಣಗಳು ಜಲಾವೃತಗೊಂಡಿದ್ದು, ಪಾರ್ಕ್ ಸರ್ಕಸ್, ಗರಿಯಾಹತ್, ಬೇಹಲ ಮತ್ತು ಕಾಲೇಜು ಸ್ಟ್ರೀಟ್ ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲಿ ಮೊಣಕಾಲು ಸೊಂಟದವರೆಗೂ ನೀರು ಆವರಿಸಿದ್ದು, ವಾಹನಗಳು ಗಂಟೆಗಟ್ಟಲೆ ಸಿಲುಕಿಕೊಂಡಿವೆ. ನಗರದ ವಿವಿಧ ಸ್ಥಳಗಳಲ್ಲಿ ವಿದ್ಯುತ್ ಆಘಾತದಿಂದ 7 ಸಾವುಗಳು ಸಂಭವಿಸಿರುವ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಎಂದು ಕೋಲ್ಕತ್ತಾ ಮೇಯರ್ ಮತ್ತು ರಾಜ್ಯನಗರ ಅಭಿವೃದ್ಧಿ ಸಚಿವ ಫಿರಿಯಾದ್ ಹಕೀಂ ತಿಳಿಸಿದ್ದಾರೆ. ನಗರದ ಹೆಚ್ಚಿನ ಭಾಗಗಳು ನೀರಿನಿಂದ ಆವೃತವಾಗಿವೆ ಮತ್ತು ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಕೆಎಂಸಿ ತಂಡಗಳು ನೀರನ್ನು ಹೊರಹಾಕಲು 24x7 ಕೆಲಸ ಮಾಡುತ್ತಿವೆ ಎಂದು ಹಕೀಂ ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ, ಆದರೆ ಕಾಲುವೆಗಳು ಮತ್ತು ನದಿಗಳು ನೀರಿನಿಂದ ತುಂಬಿವೆ ಮತ್ತು ಪ್ರತಿ ಬಾರಿ ನೀರು ಹೊರಹಾಕಿದಾಗಲೂ ಹೆಚ್ಚಿನ ನೀರು ನಗರದೊಳಗೆ ಪ್ರವೇಶಿಸುತ್ತಿದೆ. ರಾಜಸ್ಥಾನದ ಕೋಟದಲ್ಲಿ ಕಾಣೆಯಾದ ಅಪ್ರಾಪ್ತ ಬಾಲಕಿ ಮತ್ತು ಆಕೆಯ ಜೊತೆಗಿದ್ದ ಯುವಕ ಪೊಲೀಸ್ ಜೀಪಿನ ಮೇಲೆ ಹತ್ತಿ ಅಶ್ಲೀಲ ನೃತ್ಯ ಮಾಡಿದ ವಿಚಿತ್ರ ಸನ್ನಿವೇಶ ಎದುರಾಗಿದೆ. ಇಡೀ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ. ರಾಂಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಬಾಲಕಿ ರಾಂಪುರ್ ಪ್ರದೇಶದಲ್ಲಿ ಇದ್ದಾಳೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ನಂತರ ಪೊಲೀಸ್ ತಂಡ ಬಾಲಕಿ ಮತ್ತು ಆಕೆಯ ಜೊತೆಗಿದ್ದ ಯುವಕನನ್ನು ಬಂಧಿಸಲು ಪ್ರಯತ್ನಿಸಿದಾಗ ಇಬ್ಬರು ಪೊಲೀಸರ ಜೊತೆ ಗಲಾಟೆ ಮಾಡಲು ಪ್ರಾರಂಭಿಸಿದರು. ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾ ಯುವಕ ಮತ್ತು ಮಹಿಳೆ ಜೀಪಿನ ಮೇಲೆ ಹತ್ತಿ ನೃತ್ಯ ಮಾಡಲು ಪ್ರಾರಂಭಿಸಿದರು. ಸ್ಥಳದಲ್ಲಿ ದೊಡ್ಡ ಜನಸಮೂಹ ಜಮಾಯಿಸಿತ್ತು. ಯಾರೋ ಈ ದೃಶ್ಯವನ್ನು ಚಿತ್ರೀಕರಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದರು. ಇದಾದ ನಂತರ ಅದು ವೇಗವಾಗಿ ವೈರಲ್ ಆಯಿತು. ಈ ದೀರ್ಘ ಗದ್ದಲದ ನಂತರ ಪೊಲೀಸರು ಅಂತಿಮವಾಗಿ ಕ್ರಮ ಕೈಗೊಂಡು ಜೀಪಿನ ಮೇಲಿಂದ ಕೆಳಗಿಳಿಯುವಂತೆ ಒತ್ತಾಯಿಸಿದರು. ಇದರ ನಂತರ ಇಬ್ಬರನ್ನು ಪೊಲೀಸ್ ಠಾಣೆಗೆ ಹಸ್ತಾಂತರಿಸಲಾಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.